ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟಿಐ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ, ಟೈಮರ್ ಸರ್ಕ್ಯೂಟ್ಸ್ ಅನ್ನುವಂಥದ್ದು. ಅದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಇಂಟ್ರಡಕ್ಷನ್ ತಿಳಿಯೋಣ. ಸೊ ಈ ಒಂದು ಚಾಪ್ಟರ್ ಬಂದು ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಹಾಗೂ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗೆ ಇರುತ್ತೆ. ಇನ್ನು ನಾವು ಈ ವಿಡಿಯೋಲಿ ಡಿಸ್ಕಸ್ ಮಾಡುವಂತಹ ಟಾಪಿಕ್ಸ್ ನೋಡೋದಾದ್ರೆ, ವಾಟ್ ಆರ್ ಟೈಮರ್ ಸರ್ಕ್ಯೂಟ್ಸ್ ಅಂದರೆ ಏನು ಅನ್ನೋದು, and IC packages of timers, ಏನೇನು IC packages ಬರ್ತವೆ ಟೈಮರ್ಸ್ ಅಲ್ಲಿ ಅನ್ನೋದು, 555 IC ಇದು ಪಿನ್ಔಟ್ ಡಯಾಗ್ರಾಮ್, ಬ್ಲಾಕ್ ಡಯಾಗ್ರಾಮ್ ಆಫ್ 555 IC ಹಾಗೂ ಸಮ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ IC 555. ಸೊ ಮೊದಲನೇದು ನೋಡೋದಾದ್ರೆ, ವಾಟ್ ಆರ್ ಟೈಮರ್ ಸರ್ಕ್ಯೂಟ್ಸ್. ಟೈಮರ್ ಸರ್ಕ್ಯೂಟ್ಸ್ ಅಂದ್ರೆ ಏನು? So the timer circuits are used to produce time delay intervals for triggering a load. This time delay is set by the user. So ಏನು ಹೇಳ್ತಾ ಇದ್ದಾರೆ, ನಾವು ಏನು ಲೋಡನ್ನು ಕನೆಕ್ಟ್ ಮಾಡ್ತೀವಿ ಅದನ್ನು ಟ್ರಿಗರ್ ಮಾಡೋದಕ್ಕೆ ಟೈಮ್ ಡಿಲೇಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಟೈಮರ್ ಸರ್ಕ್ಯೂಟ್ ಅನ್ನೋದು. ಈ ಒಂದು ಟೈಮ್ ಡಿಲೇ ಇಂಟರ್ವೆಲ್ಸ್ ಏನಿದಾವೆ ಅವು ಇಟ್ ಈಸ್ ಸೆಟ್ ಬೈ ದ ಯೂಸರ್ ಇಂದ ಸೆಟ್ ಆಗ್ತವೆ. ಅಂದ್ರೆ ನಾವು ಅವನ್ನ ಸೆಟ್ ಮಾಡಿಟ್ಟಿರ್ತೀವಿ. ಒಂದು 5 ಮಿನಿಟ್ಸ್ಗೆ ಒನ್ಸು, 10 ಮಿನಿಟ್ಸಿಗೆ ಒನ್ಸು ಅಲಾರಂ ರಿಂಗ್ ಆಗೋ ಥರ ಈ ರೀತಿ ಟೈಮ್ ಇಂಟರ್ವಲ್ಸ್ ನಾವು ಸೆಟ್ ಮಾಡಿ ಇಡುವಂಥದ್ದು. ಆ ಟೈಮ್ ಡಿಲೇಸ್ ಅನ್ನ ಪ್ರೊಡ್ಯೂಸ್ ಮಾಡಿ ಎಕ್ಸಾಕ್ಟ್ ಟೈಮಿಗೆ ಆ ಒಂದು ಲೋಡ್ ಅನ್ನ ಟ್ರಿಗರ್ ಮಾಡುವಂತಹ ಕೆಲಸ ಟೈಮರ್ ಸರ್ಕ್ಯೂಟ್ಗಳು ಮಾಡ್ತವೆ. ಸೊ ಟೈಮರ್ is a specialized type of clock used for measuring specific time intervals. ಸೊ ಇದು ಒಂದು ಸ್ಪೆಷಲೈಸ್ಡ್ ಟೈಪ್ ಆಫ್ ಕ್ಲಾಕ್ ತರ. ಇದು ಏನ್ ಮಾಡುತ್ತೆ ಅಂತಂದ್ರೆ ಸ್ಪೆಸಿಫಿಕ್ ಟೈಮ್ ಇಂಟರ್ವಲ್ಸ್ ಅನ್ನ ಮೆಜರ್ ಮಾಡುತ್ತೆ. ಸೊ ಎಕ್ಸಾಕ್ಟ್ಲಿ 10 ಮಿನಿಟ್ಸ್ ಅಂದ್ರೆ ನಮ್ಗೆ ಆ ಟೈಮ್ ಇಂಟರ್ವಲ್ಸ್ ಅನ್ನ ಮತ್ತೆ ಪ್ರೊಡ್ಯೂಸ್ ಮಾಡ್ಬೇಕು. ನಾವು ಎಷ್ಟು ಟೈಮ್ಸ್ ಆದ್ರೆ ನಾವು ಏನ್ ಮಾಡಿರ್ತೀವಿ ಅಷ್ಟು 10 ಮಿನಿಟ್ಸಿಗೆ ಒನ್ಸ್ ಆ ಟೈಮ್ ಇಂಟರ್ವಲ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು. ಸೊ ಟೈಮರ್ಸ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಇಂಟು 2 ಮೇನ್ types. A timer which counts upward from 0 for measuring elapsed time is often called as stopwatch. ಸೊ ಇದನ್ನ ಟೈಮರ್ಗಳನ್ನ 2 ಮೇನ್ ಟೈಪ್ಸ್ ಆಗಿ ನಾವು ಕ್ಯಾಟಗರೈಸ್ ಮಾಡಬಹುದು. ಒಂದು ಬಂದು 0 ಇಂದ 1 2 3 ಅಂತ ಹೇಳಿ ಅಂಟಿಲ್ ನಾವು ಸ್ಟಾಪ್ ಮಾಡೋ ತನಕ ಕೌಂಟ್ ಮಾಡ್ಕೊಂಡು ಹೋಗುತ್ತೆ. ಅಂತದನ್ನ ಏನಂತೀವಿ, ಎಲಾಪ್ಸ್ಡ್ ಟೈಮ್ ಅನ್ನ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಅಂತಹವನ್ನ ನಾವು ಸ್ಟಾಪ್ ವಾಚ್ ಅಂತೀವಿ. ಅದಕ್ಕೆ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್, ಅಂಡ್ ಅಂತಹವನ್ನ ನಾವು ಸ್ಟಾಪ್ ವಾಚ್ ಅಂತ ಕರಿತೀವಿ. ಸೊ while the device which counts down from a specified time interval is more usually called a timer. ಸೊ ಇನ್ನು ಟೈಮರ್ ಅಂದ್ರೆ ಏನು, 2 ಥರ ನಮ್ಗೆ ಹೇಳಿದ್ದಾರೆ. 2 ಟೈಪ್ಸ್ ಆಫ್ ಟೈಮರ್ಸ್ ಆಗಿ ಕ್ಯಾಟಗರೈಸ್ ಮಾಡಿದೀವಿ ಟೈಮರ್ಸ್ ಅನ್ನ ಅಂತ ಹೇಳಿ. ಒಂದು ಸ್ಟಾಪ್ ವಾಚ್ ಅಂಡ್ ಎರಡನೇದು ಟೈಮರ್. ಸೊ ಸ್ಟಾಪ್ ವಾಚ್ ಅಂದ್ರೆ ಏನ್ ಮಾಡುತ್ತೆ, 0 ಇಂದ ನಾವು ಎಷ್ಟು ಟೈಮ್ ತಗೊಂತಾ ಇದೀವಿ ಅನ್ನೋದು ಕೌಂಟ್ ಮಾಡುತ್ತೆ ಅಂಟಿಲ್ ನಾವು ಸ್ಟಾಪ್ ಮಾಡೋ ತನಕನು. ಸೊ ಒಂದು ಟಾಸ್ಕ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇದೆ ಅನ್ನೋದನ್ನ ಕೌಂಟ್ ಮಾಡುತ್ತೆ ಸ್ಟಾಪ್ ವಾಚ್ ಅನ್ನೋದು. ಆದ್ರೆ ಟೈಮರ್ ಏನ್ ಮಾಡುತ್ತೆ, ಆಲ್ರೆಡಿ ಒಂದು ಟೈಮ್ ಸೆಟ್ ಇರುತ್ತೆ ಅದರಲ್ಲಿ. ಸೊ ಆ ಟೈಮ್ ಮುಗಿಯೋಷ್ಟ್ರಲ್ಲಿ ನಾವು ಟಾಸ್ಕ್ ಕಂಪ್ಲೀಟ್ ಮಾಡಬೇಕು ಅನ್ನೋದು ಕೊಡುತ್ತೆ ನಮ್ಗೆ. ಫಾರ್ ಎಕ್ಸಾಂಪಲ್, ಒಂದು 30 ಸೆಕೆಂಡ್ಸ್ ಟೈಮ್ ಫಿಕ್ಸ್ ಆಗಿದೆ, ಅದರಲ್ಲಿ 30 to 0 ಕೌಂಟ್ ಮಾಡ್ಕೊಂತ ಬರುತ್ತೆ ಟೈಮರ್. ವೇರಾಸ್ ನಮ್ಗೆ ಇದು ಸ್ಟಾಪ್ ವಾಚ್ ಬಂದು 0 to 30 ಸೆಕೆಂಡ್ಸ್ ಕೌಂಟ್ ಮಾಡುತ್ತೆ. ಸೊ ಯಾವುದು ಸ್ಮಾಲ್ ಟು 0 ಇಂದ ಸ್ಟಾರ್ಟ್ ಆಗಿ ಜಾಸ್ತಿ ಅಪ್ವರ್ಡ್ಸ್ ಕೌಂಟ್ ಮಾಡ್ಕೊಂತ ಹೋಗುತ್ತೆ ಅದನ್ನ ಸ್ಟಾಪ್ ವಾಚ್ ಅಂತೀವಿ. ಸೊ ಅಪ್ವರ್ಡ್ ಇಂದ ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಮ್ ಇಂದ ಸ್ಟಾರ್ಟ್ ಆಗಿ ಡೌನ್ 0 ತನಕ ಕೌಂಟ್ ಮಾಡುತ್ತೆ, ಅದನ್ನ ಟೈಮರ್ ಅಂತ ಹೇಳಿ ಕರಿತೀವಿ. ಸೊ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಅ ಡಿಜಿಟಲ್ ಟೈಮರ್ ಈಸ್ ಇಟ್ ಯೂಸಸ್ ದ ಪವರ್ ಸೋರ್ಸ್ and different electronic components for a time like hours, minutes and seconds. ಸೊ ವರ್ಕಿಂಗ್ ಪ್ರಿನ್ಸಿಪಲ್ ಏನಿರುತ್ತೆ ಡಿಜಿಟಲ್ ಟೈಮರ್ದು ಅಂತಂದ್ರೆ, ಇದು ಬೇರೆ ಬೇರೆ ಥರದ ಕಾಂಪೊನೆಂಟ್ಗಳನ್ನ ಹವರ್ಸ್, ಮಿನಿಟ್ಸ್, ಸೆಕೆಂಡ್ಸ್ ಒಂದೊಂದನ್ನು ಸಪರೇಟ್ ಆಗಿ ಡಿಸ್ಪ್ಲೇ ಮಾಡೋದಕ್ಕೆ ಇದು ಪವರ್ ಸೋರ್ಸ್ ಅನ್ನ ಬಳಕೆ ಮಾಡ್ಕೊಳ್ಳುತ್ತೆ.
The power source of this timer is either a battery, otherwise a power cable connection, or the clock gearing controlled by the counter. ಸೊ ಈ ಒಂದು ಪವರ್ ಸೋರ್ಸ್ ಬಂದು ನಮಗೆ ಬ್ಯಾಟ್ರಿ ಆಗಿರಬಹುದು, ಯಾವುದಾದ್ರೆ ಡಿಸ್ಪ್ಲೇಯಿಂಗ್ ಆಫ್ ಹವರ್ಸ್, ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ಸ್ ಸಪ್ರೇಟ್ ಆಗಿ ಡಿಸ್ಪ್ಲೇ ಮಾಡೋದಕ್ಕೆ ಏನು ಪವರ್ ಸೋರ್ಸನ್ನು ಡಿಜಿಟಲ್ ಟೈಮರ್ಸ್ ಬಳಕೆ ಮಾಡ್ಕೊತವೆ. ಆ ಒಂದು ಪವರ್ ಸೋರ್ಸ್ ಬಂದು ಐದರ್ ಬ್ಯಾಟ್ರಿ ಇರಬಹುದು ಅಥವಾ ಪವರ್ ಕೇಬಲ್ ಇರಬಹುದು, ಹಾಗೂ ಕ್ಲಾಕ್ ಗೇರಿಂಗ್ ಕಂಟ್ರೋಲ್ಡ್ ಬೈ ಅ ಕೌಂಟರ್ ಅಂತ ಕ್ಲಾಕ್ ಗೇರಿಂಗ್ನು ಇರಬಹುದು. ಸೊ ಕೌಂಟರಿಂದ ಕಂಟ್ರೋಲ್ ಮಾಡುತ್ತೆ. ಹೇಗೆ ಕೌಂಟರಿಂದ ಕಂಟ್ರೋಲ್ ಆಗುತ್ತೆ ಅಂತಂದ್ರೆ 1 ಅವರಿಗೆ ಎಷ್ಟು ನಮಗೆ 60 ಮಿನಿಟ್ಸ್ ಆದಮೇಲೆ ಹವರ್ಸಲ್ಲಿ ಚೇಂಜ್ ಆಗಬೇಕು. ಈ ರೀತಿ 1 ಮಿನಿಟ್ಗೆ 60 ಸೆಕೆಂಡ್ಸ್ ಆದಮೇಲೆ ನಮಗೆ 1 ಮಿನಿಟ್ ಜಾಗದಲ್ಲಿ ಚೇಂಜ್ ಆಗಬೇಕು. ಈ ರೀತಿ ಗೇರ್ಗಳನ್ನು ಸಪ್ರೇಟ್ ಆಗಿ ಕೌಂಟರಿಂದ ಕಂಟ್ರೋಲ್ ಮಾಡುವಂತಹ ಒಂದು ಉಪಕರಣ ಆಗಿರ್ಬೋದು ಅಥವಾ ಪವರ್ ಸೋರ್ಸ್ ಆಗಿರ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ IC ಪ್ಯಾಕೇಜಸ್ ಏನೇನು ಬರ್ತವೆ ಇದರಲ್ಲಿ. ಸೊ ಇನ್ ಅದರ್ ವರ್ಡ್ಸ್ ನಾವೇನು ಹೇಳ್ಬೋದು, ಇನ್ನು ಎಲೆಕ್ಟ್ರಾನಿಕಲಿ ನಾವು ಹೇಳಬೇಕು ಅಂತಂದರೆ ಟೈಮರ್ಸ್ ಅಂದರೆ ಏನು? ಎನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ವಿಚ್ ಕ್ಯಾನ್ ವರ್ಕ್ ಆಸ್ ಎನ್ ಆಸಿಲೇಟರ್, ಪಲ್ಸ್ ಜನರೇಟರ್, ರ್ಯಾಂಪ್ ವೋಲ್ಟೇಜ್ ಜನರೇಟರ್ ಎಕ್ಸೆಟ್ರಾ ಇಸ್ ಕಾಲ್ಡ್ ಅ ಟೈಮರ್ ಸರ್ಕ್ಯೂಟ್. ಸೊ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಮಗೆ ಇವಾಗ ತನಕ ನಾವು ಹೇಳಿದ್ದೇನು ಬೇಸಿಕ್ ಟೈಮರ್ಸ್ ಅಂದರೆ ಏನು, ಅದು ವರ್ಕಿಂಗ್ ಹೇಗಿರುತ್ತೆ ಅನ್ನೋದು ನೋಡಿದ್ವಿ. ಇವಾಗ ಎಲೆಕ್ಟ್ರಾನಿಕಲಿ ನಾವು ಹೇಳಿದವಾಗ ಅದು ಒಂದು ಸರ್ಕ್ಯೂಟ್, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಟೈಮರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಯಾವುದಾದ್ರೆ ಆಸಿಲೇಟರ್ ಥರನೂ ವರ್ಕ್ ಆಗುತ್ತೆ, ಪಲ್ಸ್ ಜನರೇಟರ್ ಥರ, ಹಾಗೂ ರ್ಯಾಂಪ್ ವೋಲ್ಟೇಜ್ ಜನರೇಟರ್ ಥರನೂ, ಎಲ್ಲ ಥರನೂ ಅದ್ರ ಕಾನ್ಫಿಗರೇಷನನ್ನು ಚೇಂಜ್ ಮಾಡಿಕೊಂಡು ನಾವು ಈ ಎಲ್ಲವನ್ನು ನಾವು ಅದರಿಂದ ಉತ್ಪನ್ನ ಮಾಡ್ಬೋದು. ಪಲ್ಸ್ ಜನರೇಟರ್ ಆಗಿರ್ಬೋದು, ರ್ಯಾಂಪ್ ವೋಲ್ಟೇಜ್ ಆಗಿರ್ಬೋದು, ಹಾಗೂ ಆಸಿಲೇಟರ್ ಥರನೂ ವರ್ಕ್ ಆಗೋದಕ್ಕೆ ಆ ಒಂದು ಕಾನ್ಫಿಗರೇಷನನ್ನು ಚೇಂಜ್ ಮಾಡ್ಕೋಬೋದು ನಾವು. ಸೊ ಮೆನಿ ICs have been developed to perform these functions, and they consist of flip-flops, comparators, that is op-amps, buffer amplifiers, ಟ್ರಾನ್ಸಿಸ್ಟರ್ಸ್ ಆ್ಯಂಡ್ ರೆಸಿಸ್ಟರ್ಸ್ ಇನ್ ದೆಮ್. ಸೊ ತುಂಬಾನೇ ICಗಳು ಡೆವಲಪ್ ಆಗಿದ್ವು ಈ ಒಂದು ಟೈಮರ್ಸ್ ಏನಿದೆ, ಟೈಮರ್ಗಳನ್ನು ಸೆಟ್ ಮಾಡೋದಕ್ಕೆ ಈ ಒಂದು ಅಪ್ಲಿಕೇಶನ್ ಸಲುವಾಗಿ. ಆದರೆ ಆ ಒಂದು ICಗಳಲ್ಲಿ ಏನೇನು ಇರ್ತವೆ ಅನ್ನೋದು ನೋಡೋದಾದ್ರೆ ಫ್ಲಿಪ್ಫ್ಲಾಪ್ಗಳಿರ್ತವೆ, ಆ್ಯಂಡ್ ಕಂಪ್ಯಾರೇಟರ್ಸ್ ಇರ್ತವೆ, ಬಫರ್ ಆಂಪ್ಲಿಫೈಯರ್ಸ್ ಇರ್ತವೆ, ಟ್ರಾನ್ಸಿಸ್ಟರ್ಸ್ ಹಾಗೂ ರೆಸಿಸ್ಟರ್ಸ್ನು ಇರುತ್ತೆ. ಸೊ ಇನ್ ವಿಚ್ ಈ ಒಂದು ಮೆನಿ ICಗಳೇನು ಡೆವಲಪ್ ಮಾಡಿದರೆ ಈ ಒಂದು ಟೈಮರ್ ಫಂಕ್ಷನನ್ನು ಮಾಡೋದಕ್ಕೆ, ಸೊ ಅದರಲ್ಲಿ ನಮಗೆ IC555 ಅನ್ನೋದು ವೆರಿ ಪಾಪ್ಯುಲರ್ IC ಅಂತಲೇ ಹೇಳ್ಬೋದು. ಸೊ ಇದನ್ನ ಒಂದು ಟೈಮರ್ ಆಗಿ ವರ್ಕ್ ಆಗೋದಕ್ಕೆ ಡಿಸೈನ್ ಮಾಡಿದ್ದಾರೆ. It is available in 2 types of packages, namely T099 packages and dual inline packages DIP. ಸೊ ಈ ಒಂದು IC ಬಂದು 2 ಥರದ ಪ್ಯಾಕೇಜ್ಗಳಂದರೆ ಅದು ಯಾವ ಆಕಾರದಲ್ಲಿ ತಯಾರಾಗ್ತಾ ಇದೆ ಅನ್ನೋದನ್ನು ನಾವು ಪ್ಯಾಕೇಜ್ ಅಂತ ಹೇಳ್ತೀವಿ. ಸೊ ಇದು ಬಂದು 2 ಥರ ಇದೆ. ಒಂದು T099 ಪ್ಯಾಕೇಜಸ್ ಅಂತ ಹೇಳ್ತೀವಿ, ಆ್ಯಂಡ್ ಎರಡನೇದು ಡ್ವೆಲ್ ಇನ್ಲೈನ್ ಪ್ಯಾಕೇಜಸ್ DIP ಅಂತ ಹೇಳ್ತೀವಿ. ಸೊ ಮುಂದೆ ನೋಡೋದಾದರೆ ಇದು ಬಂದು ನಮಗೆ 555 ICನ ಪಿನ್ ಡಯಾಗ್ರಾಮ್. ಓಕೆ, ಸೊ ಈ ಒಂದು ಪಿನ್ ಡಯಾಗ್ರಾಮಲ್ಲಿ ನೋಡೋದಾದ್ರೆ ನೋಡ್ರಿ, ಇದು ನಮಗೆ ಮೆಟಲ್ ಕ್ಯಾನ್ ಪ್ಯಾಕೇಜ್ ಅಂತ ಹೇಳ್ತೀವಿ. ಈ ರೀತಿ ರೌಂಡ್ ಶೇಪಲ್ಲಿ ಮೇಲ್ಗಡೆ ಟಾಪ್ ವ್ಯೂ ಇದು ಈ ರೀತಿ ರೌಂಡ್ ಇರ್ತಾವೆ ನೋಡ್ರಿ. ಪಿನ್ ನಂಬರ್ 1, 2, 3, 4, 5, 6, 7, 8 ಇದರಲ್ಲಿ 8 ಪಿನ್ಸ್ ಇರ್ತವೆ. 555 IC ರೂಪದಲ್ಲಿತ್ತು ಅಂದರೆ ಈ ರೀತಿ 8 ಪಿನ್ಗಳಿರ್ತವೆ. ಯಾವಾಗಲೂ ಈ ನಾಚ್ ಏನಿದೆ ಅದು ನಮಗೆ ಲೆಫ್ಟ್ ಸೈಡ್ ಮೇಲ್ಗಡೆ ಬರುತ್ತೆ. ಆ್ಯಂಡ್ ಪಿನ್ ನಾವು ಇನ್ಸರ್ಟ್ ಮಾಡಬೇಕಾದ್ರೂ IC ಇದರಲ್ಲಿ ಇದೇ ರೀತಿ ನಾವು ಇನ್ಸರ್ಟ್ ಮಾಡಬೇಕು, ಲೆಫ್ಟ್
ಮೇಲ್ಗಡೆ ಬರಬೇಕು ಈ ಒಂದು ಡಾಟ್ ಅನ್ನೋದು. ಸೊ ಇದರಲ್ಲಿ ಓನ್ಲಿ ಬಂದು ನಮಗೆ 8 ಕನೆಕ್ಟಿಂಗ್ ಪಿನ್ಸ್ ಇರ್ತವೆ. ಆ್ಯಂಡ್ ಈ ಒಂದು IC ಪಿನ್ ನಂಬರ್ ಏನು ವೋಲ್ಟೇಜಲ್ಲಿ ವರ್ಕ್ ಮಾಡುತ್ತೆ ಅಂತಂದರೆ 5 ವೋಲ್ಟ್ಸಿಂದ ಹಿಡಿದು 18 ವೋಲ್ಟ್ಸ್ ತನಕನೂ ವೋಲ್ಟೇಜ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಇರುತ್ತೆ ಇದಕ್ಕೆ. ಸೊ ಇಲ್ಲಿ ನೋಡ್ರಿ ಪಿನ್ ನಂಬರ್ಸ್ ಏನೇನಿದ್ದಾವೆ, ಒಂದು ಗ್ರೌಂಡ್ ಇದೆ, ಪಿನ್ ನಂಬರ್ 1, ಪಿನ್ ನಂಬರ್ 2 ಬಂದು ಟ್ರಿಗರ್, ಪಿನ್ ನಂಬರ್ 3 ಬಂದು ಔಟ್ಪುಟ್, ಪಿನ್ ನಂಬರ್ 4 ಬಂದು ರೀಸೆಟ್, ಪಿನ್ ನಂಬರ್ 5 ಬಂದು ಕಂಟ್ರೋಲ್ ವೋಲ್ಟೇಜ್, ಪಿನ್ ನಂಬರ್ 6 ಥ್ರೆಶೋಲ್ಡ್ ವೋಲ್ಟೇಜ್, ಆ್ಯಂಡ್ ಪಿನ್ ನಂಬರ್ 7 ಡಿಸ್ಚಾರ್ಜ್, ಆ್ಯಂಡ್ ಪಿನ್ ನಂಬರ್ 8 ಬಂದು VCC. ಸೊ ಇದರಲ್ಲಿ ನಮ್ಗೆ 2 ಕಾಮನ್ ಆಗಿರುವಂಥದ್ದು, ಒಂದು IC ವರ್ಕಿಂಗ್ ಸ್ಟೇಟಿಗೆ ಹೋಗ್ಬೇಕಂದ್ರೆ ಒಂದು ಗ್ರೌಂಡ್ ಮಾಡಿರಬೇಕು ಹಾಗೂ ಒಂದು ಸಪ್ಲೈನು ಕೊಟ್ಟಿರಬೇಕು, 5 ವೋಲ್ಟ್ ಸಪ್ಲೈಯನ್ನು ಕೊಟ್ಟಿರಬೇಕು. ಸೊ ಪಿನ್ ನಂಬರ್ 1 ಆ್ಯಂಡ್ 8 ಈಸ್ ವೆರಿ ಸಿಂಪಲ್. ಒಂದು ಗ್ರೌಂಡ್ಗೆ ಪಿನ್ ನಂಬರ್ 1, ಪಿನ್ ನಂಬರ್ 8 ಬಂದು VCC ಅಂತ ಹೇಳ್ತೀವಿ, ಅಂದರೆ ಪವರ್ ಸಪ್ಲೈಯನ್ನು ಅಲ್ಲಿ ಪಾಸಿಟಿವ್ 5 ವೋಲ್ಟ್ ಸಪ್ಲೈಯನ್ನು ಸಪ್ಲೈ ಮಾಡ್ತೀವಿ. ಸೊ ಮುಂದೆ ನೋಡೋದಾದರೆ ಇದು ಬಂದು ಬ್ಲಾಕ್ ಡಯಾಗ್ರಾಮ್ ಆಫ್ IC 355 ವಿತ್ ಪಿನ್ ಫಂಕ್ಷನ್ಸ್. ಸೊ ಪಿನ್ ಫಂಕ್ಷನ್ಸನ್ನು ಇಲ್ಲೇ ನೋಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಈಸಿಯಾಗಿ. ಇಲ್ಲಿ 3 ರೆಸಿಸ್ಟರ್ಸ್ ಏನಿದಾವಲ್ಲ, ಈ ರೆಸಿಸ್ಟರ್ನ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಇಲ್ಲಿ 2 ಒಪ್ಯಾಂಪ್ಗಳೇನು ಕಾಣ್ತಾ ಇದ್ದಾವೆ, ಇವೆರಡು ಕಂಪ್ಯಾರೇಟರ್ಸ್, ಕಂಪ್ಯಾರೇಟರ್ 1, ಕಂಪ್ಯಾರೇಟರ್ 2. ಒಪ್ಯಾಂಪ್ 1 ಅಂತ ಇರೋದು ಕಂಪ್ಯಾರೇಟರ್ 1, ಒಪ್ಯಾಂಪ್ 2 ಅಂತ ಇರೋದು ಕಂಪ್ಯಾರೇಟರ್ 2. ಇದು ಬಂದು ನಮಗೆ ಫ್ಲಿಪ್ ಫ್ಲಾಪ್, RS ಫ್ಲಿಪ್ ಫ್ಲಾಪ್ ಅಂತ RS ಫ್ಲಿಪ್ ಫ್ಲಾಪ್ ಆದರೂ ಯೂಸ್ ಮಾಡ್ಕೋಬೋದು, JK ಫ್ಲಿಪ್ ಫ್ಲಾಪ್ ಆದರೂ, ಡಿಪೆಂಡಿಂಗ್ ಅಪಾನ್ ದ ಅಪ್ಲಿಕೇಶನ್ ನಮಗೆ. ಸೊ ಇಲ್ಲಿ RS ಅಂತ ಇನ್ಶರ್ಟ್ ಮಾಡಿದ್ದಾರೆ. ಸೊ ಫ್ಲಿಪ್ ಫ್ಲಾಪ್ಸ್ ಇರ್ತವೆ ಹಾಗೂ ಏನು ಔಟ್ಪುಟ್ಟಲ್ಲಿ ನಮಗೆ ಬಫರ್ ಆಂಪ್ಲಿಫೈಯರ್ಸ್ ಇರ್ತವೆ. ಇದು ಬಂದು ಬಫರ್ ಆಂಪ್ಲಿಫೈಯರ್ ಅಂತ ಹೇಳ್ತೀವಿ. ಸೊ ಈ ರೀತಿ ನಮಗೆ ಎಲ್ಲ ಇರ್ತವೆ. ನೋಡೋಣ ಒಂದೊಂದು ಪಿನ್ ಏನು ಮಾಡುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಪಿನ್ ನಂಬರ್ 1 ಗ್ರೌಂಡ್ ಇದೆ. ಪಿನ್ ನಂಬರ್ 2 ಬಂದು ನಮಗೆ ಇಟ್ ಈಸ್ ಏನು ಪಿನ್ ನಂಬರ್ 2 ಟ್ರಿಗರ್ ಟರ್ಮಿನಲ್ ಅಂತ ಹೇಳ್ತೀವಿ. ಇಲ್ಲಿರುವಂತಹ ಪಿನ್ ನಂಬರ್ 2 ಟ್ರಿಗರ್ ಟರ್ಮಿನಲ್ ಅಂದರೆ ಏನು, ನಮಗೆ ಎಕ್ಸಾಕ್ಟ್ ಟೈಮಿಂಗ್ ಏನು ಸೆಟ್ ಮಾಡಿರ್ತೀವಿ, ಆ ಟೈಮಿಂಗಿಗೆ ಔಟ್ಪುಟ್ ಏನು ಲೋಡ್ ಕನೆಕ್ಟ್ ಆಗಿರುತ್ತೆ ಆ ಲೋಡನ್ನು ಟ್ರಿಗರ್ ಮಾಡಬೇಕು, ಐದರ್ ಆನ್ ಆರ್ ಆಫ್ ಫಾರ್ ದ ಪರ್ಟಿಕ್ಯುಲರ್ ಟೈಮಿಂಗ್ಸ್. ಸೊ ಆ ರೀತಿ ಟ್ರಿಗರ್ ಮಾಡುವಂಥದ್ದು ಈ ಒಂದು ಪಿನ್ ನಂಬರ್ 2 ಕೆಲಸ. ಸೊ ಇದರಲ್ಲಿ ನಮಗೆ ನೆಗೆಟಿವ್ ಅಪ್ಲೈ ಮಾಡಿದವಾಗ ಅಲ್ಲಿಂದ ಒಪ್ಯಾಂಪಿಗೆ ಬಂದು ಒಪ್ಯಾಂಪಿಂದ ನಮಗೆ ಅಲ್ಲಿ ರೆಫರೆನ್ಸ್ ವೋಲ್ಟೇಜ್ 1/3 ಅಷ್ಟು VCC ವೋಲ್ಟೇಜ್ ಆ್ಯಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕಂಪ್ಯಾರಿಟರ್ ಏನು ಸೆಕೆಂಡ್ ಕಂಪ್ಯಾರಿಟರ್ ಇದೆ ಅಲ್ಲಿಂದ ಹೋಗಿ ಫ್ಲಿಪ್ ಫ್ಲಾಪಿಂದ ಹೋಗಿ ನಮಗೆ ಔಟ್ಪುಟ್ ಸ್ಟೇಜ್ ಬಂದು ಹೈ ಬರುತ್ತೆ, ಟ್ರಿಗರಲ್ಲಿ ನಾವು ನೆಗೆಟಿವ್ ಅಪ್ಲೈ ಮಾಡಿದರೆ. ಓಕೆ, ಸೊ ನೆಕ್ಸ್ಟ್ ಬಂದು ಪಿನ್ ನಂಬರ್ 3. ಪಿನ್ ನಂಬರ್ 3 ಏನಿದೆ ನೋಡ್ರಿ, ಔಟ್ಪುಟ್ ಟರ್ಮಿನಲ್. ಈ ಒಂದು ಔಟ್ಪುಟ್ ಟರ್ಮಿನಲ್ ಹಾಗೂ VCC ಲೋಡ್ ಏನಿದೆ ನಮಗೆ, ನಾವು ಔಟ್ಪುಟ್ ಲೋಡ್ ಏನು ಕನೆಕ್ಟ್ ಮಾಡ್ತೀವಲ್ಲ ಆ ಲೋಡ್ ಬಂದು VCC ಟರ್ಮಿನಲ್ ಹಾಗೂ ಔಟ್ಪುಟ್ ಟರ್ಮಿನಲ್ ಮಧ್ಯದಲ್ಲಿ ಅಥವಾ ಔಟ್ಪುಟ್ ಟರ್ಮಿನಲ್ ಗ್ರೌಂಡ್ ಟರ್ಮಿನಲ್ ಮಧ್ಯದಲ್ಲಿ ನಾವು ಲೋಡನ್ನು ಕನೆಕ್ಟ್ ಮಾಡ್ಕೋಬಹುದು. ಸೊ ಇದರ ಔಟ್ಪುಟ್ ಬಂದು ಹೈ ಅಥವಾ ಲೋ ಇರುತ್ತೆ. ಹೈ ಇದ್ದವಾಗ ಮ್ಯಾಕ್ಸಿಮಮ್ ವೋಲ್ಟೇಜ್ ಬಂದು 0.5 ವೋಲ್ಟ್ಸ್ ವಿಚ್ ಈಸ್ ಲೆಸರ್ ದ್ಯಾನ್ VCC ವೋಲ್ಟೇಜ್ ಅಂತ ಹೇಳ್ತೀವಿ. ಔಟ್ಪುಟ್ ಬಂದು ಹೈ ಇದ್ದವಾಗ ಏನಾಗುತ್ತೆ, ಅಲ್ಲಿ ಮ್ಯಾಕ್ಸಿಮಮ್ 0.5 ವೋಲ್ಟ್ಸ್ ತನಕ ವೋಲ್ಟೇಜ್ ಇರುತ್ತೆ. ಆದರೂ ಅದು ಒಂದು 0.5 ವೋಲ್ಟ್ಸ್ ಬಂದು ನಮಗೆ ಈ ಒಂದು VCCಗಿಂತ ಕಡಿಮೆ ಇರುತ್ತೆ. ಆದರೆ ಲೋ ಇದ್ದವಾಗ ಅಲ್ಲಿ ಔಟ್ಪುಟ್ಟಲ್ಲಿ ಲೋ ಇದ್ದವಾಗ ಅಂದರೆ 0 ಬಂದವಾಗ ನಮಗೇನಾಗತ್ತೆ 0.1 ವೋಲ್ಟ್ಸ್ ಅಷ್ಟು ಕರೆಂಟ್ ವೋಲ್ಟೇಜ್ ಅಲ್ಲಿರುತ್ತೆ. ಸೊ ಹೈ ಇದ್ದವಾಗ ಔಟ್ಪುಟ್ಟಲ್ಲಿ ಅಲ್ಲಿ ಮ್ಯಾಕ್ಸಿಮಮ್ ಸೋರ್ಸ್ ಕರೆಂಟ್ ಎಷ್ಟು ಫ್ಲೋ ಆಗುತ್ತೆ ಅಂತಂದರೆ ಔಟ್ಪುಟ್ಟಲ್ಲಿ ಮ್ಯಾಕ್ಸಿಮಮ್ ರಿಲಯಬಲ್ ಕರೆಂಟ್ ಅಲ್ಲಿ ಫ್ಲೋ ಆಗುವಂಥದ್ದು 200 ಮಿಲಿ ಆಂಪ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಇದು ನೋಡಿದ್ರಲ್ಲ ಆಯಿತಾ. ಪಿನ್ ನಂಬರ್ 3 ಬಂದು ಔಟ್ಪುಟ್ ಟರ್ಮಿನಲ್ ಅಂತ ಹೇಳಿದ್ವಿ. ಪಿನ್ ನಂಬರ್ 2 ಅಲ್ಲಿ ನಮಗೆ ಲೋ ವೋಲ್ಟೇಜ್ ನೆಗೆಟಿವ್ ವೋಲ್ಟೇಜ್ ನಾವು ಅಪ್ಲೈ ಮಾಡಿದವಾಗ ನೆಗೆಟಿವ್ ಟ್ರಿಗರ್ ವೋಲ್ಟೇಜ್ ಅಪ್ಲೈ ಮಾಡಿದವಾಗ ಔಟ್ಪುಟ್ ಬಂದು ಹೈ ಆಗುತ್ತೆ. ಈ ಕಂಪ್ಯಾರೇಟರ್ ಮುಖಾಂತರ RS ಫ್ಲಿಪ್ ಫ್ಲಾಪ್ಗೆ ಹೋಗಿ ಫ್ಲಿಪ್ ಫ್ಲಾಪಿಂದ
ಬಫರ್ ಆಂಪ್ಲಿಫೈರ್ಗೆ ಹೋಗಿ ಅಲ್ಲಿಂದ ನಮಗೆ ಔಟ್ಪುಟ್ ಬರುವಂಥದ್ದು ಹೈ ಬರುತ್ತೆ. ಅಲ್ಲಿ ಹೈ ಇದ್ದವಾಗ ನಮ್ಗೆ ಏನಾಗುತ್ತೆ, ಮ್ಯಾಕ್ಸಿಮಮ್ 0.5 ವೋಲ್ಟ್ಸ್ ಅಷ್ಟು VCCಗಿಂತ ಕಡಿಮೆ ಇರುವಂತಹ 0.5 ವೋಲ್ಟ್ಸ್ ಅಷ್ಟು ವೋಲ್ಟೇಜ್ ಅಲ್ಲಿ ಫ್ಲೋ ಆಗುತ್ತೆ. ಅಂಡ್ ನಾವು ಪಿನ್ ನಂಬರ್ 4. ಸೊ ಪಿನ್ ನಂಬರ್ 4 ಅನ್ನೋದು ಏನಿದೆ ನೋಡ್ರಿ, ಇಲ್ಲಿ ಪಿನ್ ನಂಬರ್ 4 ಬಂದು ರೀಸೆಟ್ ಟರ್ಮಿನಲ್ ಅಂತ ಹೇಳ್ತೀವಿ. ಈ ರೀಸೆಟ್ ಟರ್ಮಿನಲ್ ಅಂದ್ರೆ ಏನು, ನಾವು ಲೋಡ್ ಏನೇ ಕನೆಕ್ಟ್ ಮಾಡಿದೀವಿ, ಎಲ್ಲ ನಾವು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ, ಫಸ್ಟಿಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಅದು ಎಲ್ಲ ICಯಲ್ಲಿ ಏನು ವರ್ಕಿಂಗ್ ಇರತ್ತಲ್ಲ, ನಾವು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಇಂದ ಅದನ್ನೆಲ್ಲ ರೀಸೆಟ್ ಮಾಡುತ್ತೆ. ರೀಸೆಟ್ ಅಂತ ನೀವು ಪ್ರೆಸ್ ಮಾಡಿದ ತಕ್ಷಣ ಅಥವಾ ಆ ಪಿನ್ಗೆ ನಾವು ಕನೆಕ್ಷನ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಎಲ್ಲ ಓವರ್ ರೈಟ್ ಆಗತ್ತೆ. ಅಥವಾ ಕಮಾಂಡ್ ಸಿಗ್ನಲ್ಸ್ ಇದಕ್ಕಿಂತ ಮುಂಚೆ ನಾವು ಟ್ರಿಗರ್ ಇನ್ಪುಟ್ ಪಿನ್ ನಂಬರ್ 2 ಅಲ್ಲಿ ನಾವೇನು ಕಮಾಂಡ್ ಸಿಗ್ನಲ್ಸ್ ಕೊಟ್ಟಿರ್ತೀವಲ್ಲ ಅವು ಎಲ್ಲಾನು ಡಿಸೇಬಲ್ ಆಗಿಬಿಡ್ತವೆ. ಅಂಡ್ ಪಿನ್ ನಂಬರ್ 5 ನೋಡ್ರಿ, ಇಲ್ಲಿ ಪಿನ್ ನಂಬರ್ 5 ಬಂದು ಪಿನ್ ನಂಬರ್ 5 ಬಂದು ನಮಗೆ ಕಂಟ್ರೋಲ್ ವೋಲ್ಟೇಜ್ ಅಂತ ಹೇಳ್ತೀವಿ. ಸೊ ಕಂಟ್ರೋಲ್ ವೋಲ್ಟೇಜ್ ಅಂದ್ರೆ ಏನು, ನಾರ್ಮಲ್ ಹೆಸರನ್ನ ನಾವು ನೋಡೋದಾದ್ರೆ ಎಲ್ಲದನ್ನು ಕಂಟ್ರೋಲ್ ಮಾಡುತ್ತೆ, ಎಲ್ಲ ವೋಲ್ಟೇಜ್ಗಳನ್ನ ಆ ಪಿನ್ನಿಂದ ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋದು. ಸೊ ಇವಾಗ ನಾವು ಅಲ್ಲಿ ಏನು ವರ್ಕ್ ಆಗುತ್ತೆ ಅನ್ನೋದು ನೋಡೋದಾದ್ರೆ ಅದನ್ನ ಥ್ರೆಶೋಲ್ಡ್ ವೋಲ್ಟೇಜು, ಟ್ರಿಗರ್ ವೋಲ್ಟೇಜು ಚೇಂಜ್ ಮಾಡೋದಕ್ಕೆ ಅಥವಾ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಟ್ರಿಗರ್ ವೋಲ್ಟೇಜ್ ನಾವೆಲ್ಲ ಅಪ್ಲೈ ಮಾಡ್ತೀವಿ ಪಿನ್ ನಂಬರ್ 2 ಅಲ್ಲಿ. ಸೊ ಈ ಥ್ರೆಶೋಲ್ಡ್ ವೋಲ್ಟೇಜ್ ಅನ್ನೋದು ನಮಗೆ ಪಿನ್ ನಂಬರ್ 6 ಅಲ್ಲಿ. ಇವು ಎರಡನ್ನೂ ನಾವು ಪಿನ್ ನಂಬರ್ 5 ಇಂದ ಕಂಟ್ರೋಲ್ ಮಾಡ್ಬೋದು. ಅಥವಾ ಆ ಪಿನ್ ನಂಬರ್ 5ಗೆ 0.1 ಮೈಕ್ರೋ ಫ್ಯಾರಡ್ಸಿನ ಕೆಪಾಸಿಟರ್ ಅನ್ನ ಕನೆಕ್ಟ್ ಮಾಡಿದ್ರೆ ನಾವು ಅದಕ್ಕೇನು ಪವರ್ ಸಪ್ಲೈ ಅನ್ನ ಕೊಟ್ಟಿರ್ತೀವಿ, ಆ ಪವರ್ ಸಪ್ಲೈ ಅಲ್ಲಿ ಜನರೇಟ್ ಆಗುವಂತಹ ನಾಯ್ಸು ಹಾಗೂ ರಿಪಲ್ ವೋಲ್ಟೇಜ್ ಏನಿರುತ್ತೆ ಅವು ಎಲ್ಲಾನು ಆ ಕೆಪಾಸಿಟರ್ ಮುಖಾಂತರ ಕಂಟ್ರೋಲ್ ಆಗಿಬಿಡ್ತವೆ. ಸೊ ಏನಾದ್ರೂ ನಾವು ಪವರ್ ಸಪ್ಲೈಯಲ್ಲಿ ಡೆವಲಪ್ ಆಗುವಂತಹ ನಾಯ್ಸ್ ಹಾಗೂ ರಿಪಲ್ ವೋಲ್ಟೇಜ್ ಅನ್ನು ಕಂಟ್ರೋಲ್ ಮಾಡಬೇಕು ಅಂದ್ರೆ ಈ ಪಿನ್ ನಂಬರ್ 5ಗೆ ನಾವು 0.01 ಮೈಕ್ರೋ ಫ್ಯಾರಡ್ಸ್ನ ಕೆಪಾಸಿಟರ್ ಅನ್ನ ಕನೆಕ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಬಂದು ಪಿನ್ ನಂಬರ್ 6 ಎಲ್ಲಿದೆ ನೋಡಿ, ಥ್ರೆಶೋಲ್ಡ್ ವೋಲ್ಟೇಜ್ ಅಂತ ಹೇಳ್ತೀವಿ. ಸೊ ಇದು ಒಂದು ಗೇಟ್ ಟರ್ಮಿನಲ್ ತರ, ನಮಗೆ ಥ್ರೆಶೋಲ್ಡ್ ವೋಲ್ಟೇಜ್ ಅಂತಂದ್ರೆ ಗೇಟ್ ಟರ್ಮಿನಲ್ ತರ ಇದ್ದ ಹಾಗೆ. ಸೊ ಇದರಲ್ಲಿ ನಾವು ಪಾಸಿಟಿವ್ ಆನ್ಗೋಯಿಂಗ್ ವೋಲ್ಟೇಜ್ ಅನ್ನ ನಾವು ಅಪ್ಲೈ ಮಾಡಿದವಾಗ ಕಂಪ್ಯಾರೇಟರ್ 1 ಅಲ್ಲಿ ನಮಗೆ 2/3 VCC ಅಷ್ಟು VCC ವೋಲ್ಟೇಜ್ ಅಲ್ಲಿ 2/3 ಥರ್ಡ್ ಪೋರ್ಷನ್ ಏನಿರುತ್ತೆ ಅದು ಆ್ಯಡ್ ಆಗತ್ತಲ್ಲಿ. ಆ್ಯಡ್ ಆಗಿಬಿಟ್ಟು ಕಂಪ್ಯಾರೇಟರ್ 1 ಅನ್ನ ಯೂಸ್ ಮಾಡ್ಕೊಂಡು ರಿಸೆಟ್ ಮಾಡಿ ಫ್ಲಿಪ್ ಫ್ಲಾಪ್ ಮುಖಾಂತರ ನಮಗೆ ಔಟ್ಪುಟ್ ಸ್ಟೇಟ್ ಬಂದು ಲೋ ಬರುತ್ತೆ. ಸೊ ಇದು ಪಿನ್ ನಂಬರ್ 6ನ ಕೆಲಸ ಆಯಿತು. ಸೊ ಇವಾಗ ಪಿನ್ ನಂಬರ್ 7 ನೋಡೋದಾದ್ರೆ ನಾವು ಇದು ಬಂದು ಡಿಸ್ಚಾರ್ಜ್ ಟರ್ಮಿನಲ್ ಅಂತ ಹೇಳ್ತೀವಿ ನಾವು. ಸೊ ಇದು ಬಂದು ನಮಗೆ ಎಕ್ಸ್ಟರ್ನಲ್ ಟೈಮಿಂಗ್ ಏನಿರುತ್ತೆ, ನಾವೇನಾದ್ರೂ ಎಕ್ಸ್ಟರ್ನಲ್ ಕೆಪಾಸಿಟರ್ ಟೈಮಿಂಗ್ ಕೆಪಾಸಿಟರ್ಗಳನ್ನ ಬಳಕೆ ಮಾಡಿದ್ದವಾಗ ಔಟ್ಪುಟ್ ಲೋ ಇದ್ದವಾಗ ಅದನ್ನ ಡಿಸ್ಚಾರ್ಜ್ ಮಾಡೋದಕ್ಕೆ ಬಳಕೆ ಆಗತ್ತೆ. ಅಥವಾ ಔಟ್ಪುಟ್ ಹೈ ಇದ್ದವಾಗ ಈ ಒಂದು ಟರ್ಮಿನಲ್ ಏನಾಗುತ್ತೆ, ಓಪನ್ ಸರ್ಕ್ಯೂಟ್ ಆಗಿ ವರ್ಕ್ ಆಗುತ್ತೆ. ಓಪನ್ ಸರ್ಕ್ಯೂಟ್ ಆಗಿ ಅದ್ರ ಮುಖಾಂತರ ಅಲ್ಲಿರುವಂತಹ ಕೆಪಾಸಿಟರ್ನ ಚಾರ್ಜ್ ಆಗೋದಕ್ಕೆ ಒಂದು ದಾರಿಯನ್ನ ಕೊಡುತ್ತೆ. ಸೊ ಇನ್ ಕೇಸ್ ಲೋ ಇದ್ದವಾಗ ಕೆಪಾಸಿಟರ್ನ ಕ್ಲೋಸ್ ಸರ್ಕ್ಯೂಟ್ ಆಗಿ ವರ್ಕ್ ಆಗಿ ಆ ಕೆಪಾಸಿಟರ್ ಡಿಸ್ಚಾರ್ಜ್ ಆಗೋ ತರ ವರ್ಕ್ ಆಗುತ್ತೆ. ಸೊ ಇಲ್ಲಿ ನಮಗೆ ಚಾರ್ಜ್ ಏನು ಅಕ್ಯುಮುಲೇಟ್ ಆಗತ್ತೆ, ಮ್ಯಾಗ್ನಿಟ್ಯೂಡ್ ಯಾವ ರೀತಿ ನಾವು ಡಿಸೈಡ್ ಮಾಡ್ಕೋಬಹುದು ಅಂದ್ರೆ ಎಕ್ಸ್ಟರ್ನಲ್ RC ಸರ್ಕ್ಯೂಟ್ ನಾವು ಅದಕ್ಕೆ ಏನು ಕನೆಕ್ಟ್ ಮಾಡ್ತೀವಿ, ಯಾವ ವ್ಯಾಲ್ಯೂಸಿನ ರೆಸಿಸ್ಟರ್ಸ್ ಕೆಪಾಸಿಟರ್ಸ್ ಅನ್ನ ತಗೊಂತೀವಿ, ಅದ್ರ ಮುಖಾಂತರ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಎಷ್ಟು ಫ್ಲೋ ಆಗಬೇಕು ಅನ್ನೋದು ಡಿಸೈಡ್ ಮಾಡ್ಬೋದು. ಸೊ ಯಾವ ರೀತಿ ಅದನ್ನ ಡಿಸೈಡ್ ಮಾಡಬಹುದು, ಸೊ ನಮ್ಗೆ ಏನು ಅಪ್ಲಿಕೇಶನ್ಗೆ ಎಷ್ಟು ಬೇಕು ಅದ್ರ ಪ್ರಕಾರ ನಾವಲ್ಲಿ ರೆಸಿಸ್ಟರ್ ವ್ಯಾಲ್ಯೂಸ್ ಕೆಪಾಸಿಟರ್ ವ್ಯಾಲ್ಯೂಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ಅಂಡ್ ದ ಲಾಸ್ಟ್ ಒನ್ ಪಿನ್ ನಂಬರ್ 8 ಬಂದು ನಮಗೆ ಗೊತ್ತಿದ್ದ ಹಾಗೆ VCC ಪವರ್ ಸಪ್ಲೈ. ಈ ನಾನು ಫಸ್ಟಿಗೆ ಹೇಳಿದ್ದೆ ನಿಮ್ಗೆ, ಈ ಒಂದು IC ಬಂದು ನಮಗೆ 5 ವೋಲ್ಟ್ಸ್ ಇಂದ ಬಂದು 18 ವೋಲ್ಟ್ಸ್ ವೋಲ್ಟೇಜ್ ತನಕನೂ ವರ್ಕಿಂಗ್ ಕೆಪಾಸಿಟಿ ಇದೆ. ಸೊ ಇದು ಎಲ್ಲ ಆಯ್ತು ನಮಗೆ ಪಿನ್ ಕಾನ್ಫಿಗರೇಷನ್. ಒಂದೊಂದು ಪಿನ್ ಏನು ಫಂಕ್ಷನ್ ಮಾಡುತ್ತೆ, ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಹೇಗಿದ್ದಾವೆ ಅನ್ನೋದನ್ನು ನೋಡಿದ್ವಿ. ಸೊ ಇವಾಗ ಕೆಲವೊಂದು
ಇಂಪಾರ್ಟೆಂಟ್ ಫೀಚರ್ಗಳು 555 IC ಟೈಮರ್ ಇಂಪಾರ್ಟೆಂಟ್ ಫೀಚರ್ಸ್ ಏನಿದಾವೆ ಅನ್ನೋದನ್ನ ನೋಡೋಣ. ಫಸ್ಟ್ ಒನ್, ಇಟ್ ಆಪರೇಟ್ಸ್ from a wide range of power ranging from +5 volts to 18 volts supply voltage. ಸೊ ತುಂಬ ವೈಡ್ ರೇಂಜ್ 5 ರಿಂದ 18 ವೋಲ್ಟೇಜಿನ ಸಪ್ಲೈ ವೋಲ್ಟೇಜ್ಗೆ ವರ್ಕಿಂಗ್ ಕೆಪಾಸಿಟಿ ಇದೆ. ಅಂಡ್ ಸಿಂಕಿಂಗ್ ಆರ್ ಸೋರ್ಸಿಂಗ್ 200 ಮಿಲಿ ಆಂಪ್ಸ್ ಆಫ್ ಲೋಡ್ ಕರೆಂಟ್. ಓಕೆ, ಸೊ ಇದನ್ನೇನು ಲೋಡ್ ಕರೆಂಟ್ ಅನ್ನು ನಮಗೆ 200 ಮಿಲಿ ಆಂಪ್ಸ್ ತನಕ, ಯಾವಾಗ ಔಟ್ಪುಟ್ ಹೈ ಇರುತ್ತೆ ಅಲ್ಲಿ ಲೋಡ್ ಕರೆಂಟ್ ನಮಗೆ 200 ಮಿಲಿ ಆಂಪಿಯರ್ಸ್ ತನಕ ಇರುತ್ತೆ ಅಂತ ಹೇಳಿದ್ವಿ. ಅಂಡ್ ದ ಎಕ್ಸ್ಟರ್ನಲ್ ಕಾಂಪೊನೆಂಟ್ಸ್ ಶುಡ್ ಬಿ ಸೆಲೆಕ್ಟೆಡ್ ಪ್ರಾಪರ್ಲಿ so that the timing intervals may be made into several minutes along with the frequencies exceeding several hundred kilohertz. ಸೊ ಈ ಒಂದು ಐಸಿನ ಬಳಕೆ ಮಾಡಿಕೊಂಡು ನಾವು ಅದರಿಂದ ಏನು ನಾವೇನಾದರೂ ಫ್ರೀಕ್ವೆನ್ಸಿ ಜನರೇಟ್ ಮಾಡೋದಕ್ಕೆ ಬಳಕೆ ಮಾಡ್ತಾ ಇದ್ದೀವಿ ಅಂತಂದವಾಗ ಹೊರಗಡೆಯಿಂದ ನಾವು ಏನು ಕಾಂಪೊನೆಂಟ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಕನೆಕ್ಟ್ ಮಾಡ್ತೀವಿ ಅದಕ್ಕೆ ಆ ವ್ಯಾಲ್ಯೂಸನ್ನು ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದರಿಂದ ಟೈಮಿಂಗ್ ಇಂಟರ್ವೆಲ್ಸ್ನು ಕರೆಕ್ಟ್ ಆಗುತ್ತೆ ಆ್ಯಂಡ್ ಔಟ್ಪುಟ್ ಜನ್ರೇಷನ್ನು ಫ್ರಮ್ ಸೆವ್ರಲ್ ಸ್ವಲ್ಪ ಫ್ರೀಕ್ವೆನ್ಸಿಯಿಂದ ಹಿಡಿದು ಕಿಲೋ ಹರ್ಟ್ಸ್ ಫ್ರೀಕ್ವೆನ್ಸಿ ತನಕ ಇದನ್ನು ಡೆವಲಪ್ ಮಾಡಬಹುದು. ಆ್ಯಂಡ್ ದ ಔಟ್ಪುಟ್ ಆಫ್ 555 IC ಟೈಮರ್ ಕ್ಯಾನ್ ಡ್ರೈವ್ ಅ ಟ್ರಾನ್ಸಿಸ್ಟರ್ ಟು ಟ್ರಾನ್ಸಿಸ್ಟರ್ ಲಾಜಿಕ್, TTL ಲಾಜಿಕ್ ಅಂತ ಹೇಳ್ತೀವಿ, TTL ಸರ್ಕ್ಯೂಟ್ಸ್ ಅಂತ ಹೇಳ್ತೀವಿ. ಅಂದರೆ ಟ್ರಾನ್ಸಿಸ್ಟರ್ ಟು ಟ್ರಾನ್ಸಿಸ್ಟರ್ ಲಾಜಿಕ್ ಸರ್ಕ್ಯೂಟನ್ನು ಡ್ಯೂ ಟು ಹೈ ಇನ್ಪುಟ್ ಕರೆಂಟ್ ವೋಲ್ಟೇಜ್, ಇನ್ಪುಟ್ ಹೈ ವೋಲ್ಟೇಜನ್ನು ನಮಗೆ ತಡೆಯೋ ಕೆಪಾಸಿಟಿ ಇರೋದ್ರಿಂದ TTL ಸರ್ಕ್ಯೂಟ್ಸನ್ನು ಡ್ರೈವ್ ಮಾಡೋದಕ್ಕೆ ಈ ಒಂದು 555 ICನ ಬಳಕೆ ಮಾಡ್ಕೋಬಹುದು. ಆ್ಯಂಡ್ ಇಟ್ ಹ್ಯಾಸ್ ಅ ಟೆಂಪ್ರೇಚರ್ ಸ್ಟೆಬಿಲಿಟಿ ಆಫ್ 50 parts per million per degree Celsius change in temperature, which is equivalent to 0.005% or degree Celsius. ಸೊ ಟೆಂಪ್ರೇಚರ್ ತಡೆಯೋ ಸ್ಟೆಬಿಲಿಟಿ ಏನಿದೆ ಅದು ಇಷ್ಟು 50ನೇ ಪಾರ್ಟಲ್ಲಿ, 1 ಮಿಲಿಯನ್ನಲ್ಲಿ 50ನೇ ಪಾರ್ಟ್ ಅಷ್ಟು ಸ್ಟೆಬಿಲಿಟಿ ಇದೆ ಅಷ್ಟೇ. ಸ್ವಲ್ಪ ವೋಲ್ಟೇಜ್ ಜಾಸ್ತಿ ಆಯಿತು ಅಂದ ತಕ್ಷಣ ಅದು ತಡೆಯೋಷ್ಟು ಕೆಪಾಸಿಟಿ ಇಲ್ಲ ಅದಕ್ಕೆ. ಓನ್ಲಿ ಸ್ಮಾಲ್ ಅಮೌಂಟ್ ಆಫ್ ಅಂದರೆ ಬಹಳ ಕಡಿಮೆ ಇದೆ ಸ್ಟೆಬಿಲಿಟಿ ಅನ್ನೋದು ಅರ್ಥ. ಆ್ಯಂಡ್ ದ ಡ್ಯೂಟಿ ಸೈಕಲ್ ಆಫ್ ದ ಟೈಮರ್ ಈಸ್ ಅಡ್ಜಸ್ಟಬಲ್. ಒಂದು ಡ್ಯೂಟಿ ಸೈಕಲ್ಸ್ ಫ್ರೀಕ್ವೆನ್ಸೀಸ್ ಜನರೇಟ್ ಆಗೋ ಡ್ಯೂಟಿ ಸೈಕಲ್ಸ್ ಏನಿದ್ದಾವೆ ಅದನ್ನು ಅಡ್ಜಸ್ಟಬಲ್ ಮಾಡ್ಕೋಬಹುದು. ಆ್ಯಂಡ್ ಆಲ್ಸೋ ದ ಮ್ಯಾಕ್ಸಿಮಮ್ ಪವರ್ ಡಿಸಿಪೇಷನ್ ಪರ್ ಪ್ಯಾಕೇಜ್ ಇಸ್ 600 milliwatts and its trigger and reset inputs has logic compatibility. ಸೊ ಇದರ ಮ್ಯಾಕ್ಸಿಮಮ್ ಪವರ್ ಡಿಸಿಪೇಷನ್ ಎಷ್ಟಿರುತ್ತೆ ಅಂದರೆ ತಾನು ಹೀಟ್ ಆಗುವಂಥದ್ದು 600 millivolts ಅಷ್ಟು ಪವರ್ ಡಿಸಿಪೇಷನ್ ಇರುತ್ತೆ. ಆ್ಯಂಡ್ ಟ್ರಿಗರ್ ಹಾಗೂ ರೀಸೆಟ್ ಇನ್ಪುಟ್ಸ್ ಏನಿದ್ದಾವೆ ಅವೆರಡೂ ಲಾಜಿಕ್ ಕಂಪ್ಯಾಟಬಿಲಿಟಿ ಇರುತ್ತೆ. ಓಕೆ, ಸೊ ಇದು ಎಲ್ಲ ಬಂದು ಸಮ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ 555 IC ಟೈಮರ್. ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದಲ್ಲಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.